ಚಿಕ್ಕಬಳ್ಳಾಪುರದಲ್ಲಿ ದೇಶವ್ಯಾಪಿ ಸ್ಕೀಮ್ ನೌಕರರ ಕರಾಳ ದಿನಾಚರಣೆಯ ಅಂಗವಾಗಿ ನೂರಾರು ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಗೌರವಧನ ಹೆಚ್ಚಳ, ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭ, ಶುದ್ಧ ಕುಡಿಯುವ ನೀರು, ಗ್ಯಾಸ್ ಸಂಪರ್ಕ, ಟ್ಯಾಬ್ಲೆಟ್ ಹಾಗೂ ಡಾಟಾ ಪ್ಯಾಕ್, ಸ್ಥಳೀಯವಾಗಿ ತಯಾರಿಸಿದ ತಾಜಾ ಪೌಷ್ಟಿಕ ಆಹಾರ ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇವತ್ತು ಹೆಚ್ಚಳ ಮಾಡಿಲ್ಲ. ಇವತ್ತು 8 ರೂಪಾಯಿ 12 ರೂಪಾಯಿ ಕೊಡ್ತಾ ಇದ್ದಾರೆ. 2018ರಲ್ಲಿ ಇದ್ದಂತಹ ಬೆಲೆನೇ ಇವತ್ತಿದೆಯಾ? ಬೆಲೆ ಏರಿಕೆ ಆಗಿಲ್ವಾ? ಇವತ್ತು 2023 ಡಿಸೆಂಬರ್ ಅಲ್ಲಿ ನಾವು ಹೋರಾಟಕ್ಕೆ ಕೂತ್ಕೊಂಡ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ಕೇಂದ್ರ ಮಂತ್ರಿಗಳು ಮನೆ ಮುಂದೆ ಕೂತಿದ್ದು ಹೋರಾಟಕ್ಕೆ ನಮ್ಮನ್ನು ಡೆಲ್ಲಿಗೆ ಕರ್ಕೊಂಡು ಹೋದ್ರು. ಡೆಲ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಇಲಾಖಾ ಮಿನಿಸ್ಟರ್ಗಳು ಬಿಸಿ ಊಟ, ಅಂಗನವಾಡಿ, ICDS ಮಿನಿಸ್ಟರ್ಗಳ ಜೊತೆ ನಮ್ಗೆ ಮಾತುಕತೆ ಮಾಡಿಸಿದ್ರು. ಆವತ್ತೇನು ಹೇಳಿದ್ದು, ನಿಮ್ಗೆ ಸಹ ಖಂಡಿತ ನಾವು ಹೆಚ್ಚಳ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದ್ರೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅಲ್ಲಿ ನಮ್ಗೆ ನಮ್ ಕೈ ಚಿಪ್ ಅನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ GM ಲಕ್ಷ್ಮೀದೇವಮ್ಮ ಮಾತನಾಡಿ 2018ರಿಂದ ಗೌರವಧನ ಹೆಚ್ಚಳವಾಗಿಲ್ಲ. ಚುನಾವಣೆ ಹಾಗೂ ಬೇಲ್ವು ಸೇರಿದಂತೆ ಹೆಚ್ಚುವರಿ ಕೆಲಸದ ಒತ್ತಡ ಏರಲಾಗುತ್ತದೆ ಎಂದು ಆರೋಪಿಸಿದರು. CITU ಜಿಲ್ಲಾಧ್ಯಕ್ಷರಾದ ಸಿದ್ದಗಂಗಪ್ಪ ಸ್ಕೀಮ್ ನೌಕರರಿಗೆ ಕಾರ್ಮಿಕ ಹಕ್ಕುಗಳು, ಕನಿಷ್ಠ ವೇತನ ನೀಡಬೇಕು ಹಾಗೂ ಬಿಸಿಯೂಟ ಯೋಜನೆಯ ಖಾಸಗೀಕರಣ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಧರಣಿಯ ಬಳಿಕ ಪ್ರತಿಭಟನಾಕಾರರು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇಡೀ ದೇಶಾದ್ಯಂತ ಸ್ಕೀಮ್ ನೌಕರರಾದಂಥ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ 2018ರಿಂದ ಕೂಡ ಒಂದೇ ಒಂದು ಸಿಂಗಲ್ ಪೈಸೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು ಹೆಚ್ಚುವರಿ ಕೆಲಸಗಳೆಲ್ಲ ಕೂಡ ಈ ಅಂಗನವಾಡಿ ನೌಕರರ ಕಡೆಯಿಂದನೇ ಮಾಡಿಸ್ತಾ ಇದ್ದಾರೆ. ಇವತ್ತು BLO ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ BLOಗಳಿಗೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಯಾರು ಕೂಡ ಹೋರಾಟಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ರಾತ್ರಿ ಒಬ್ಬ BLO ಶಿಡ್ಲಘಟ್ಟ ತಾಲೂಕಿನ ನವನೀತಾ ಅನ್ನೋರು ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರು ಕೂಡ ಇವ್ರು ಬಿಟ್ಟಿಲ್ಲ. ಅವ್ರು ನೋಡಲ್ ಆಫೀಸರ್ಗಳು ವಾಪಸ್ ಬರಬೇಕು ಅಂತ ಹೇಳಿ ರಾತ್ರಿ ಸೀರಿಯಸ್ ಆಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಜಯದೇವ ಕಳಿಸಿದ್ದಾರೆ. ಅವರು 6 ತಿಂಗಳಿಂದ ಕೇಳ್ಕೊತಾ ಇದ್ದಾರೆ, ನನ್ನನ್ನು BLO ಕೆಲಸದಿಂದ ಬಿಡುಗಡೆ ಮಾಡಿ ಅಂತ. ಇವತ್ತು ಸುಮಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸುಮಾರು ಜನ ಅಂಗವಿಕಲರು ಇದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು BLO ಕೆಲಸದಲ್ಲಿ ತೊಡಗಿಸ್ಕೊತಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು. ಆದರೆ ಇವತ್ತು ಅವ್ರಿಗೆ ಬೇಕಾಗಿರೋಂಥ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಒಂದು ಫೋನ್ ಕೊಟ್ಟಿಲ್ಲ, ಒಂದು ಸಿಮ್ ಕೊಟ್ಟಿಲ್ಲ, ಒಂದು ವೈಫೈ ಕೊಟ್ಟಿಲ್ಲ. ಇವತ್ತು 100% ಟಾರ್ಗೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ SIR ಮಾಡೋದ್ರಲ್ಲಿ. ಆದರೆ ಇದೆಲ್ಲವನ್ನು ಮಾಡಿರೋಂಥದ್ದು ನಮ್ಮ ಅಂಗನವಾಡಿ ವರ್ಕರ್ಸ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಒಂದು ಕಡೆ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಇಡೀ ಸ್ಕೀಮ್ ನೌಕರರನ್ನು ವಂಚನೆ ಮಾಡಿದರೆ ಅದನ್ನು ಪ್ರತಿಭಟಿಸಿ ಇವತ್ತು ಕರಾಳ ದಿನಾಚರಣೆಯನ್ನು ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಕೇಂದ್ರ ಸರ್ಕಾರ 2018ರಿಂದ ಇವತ್ತಿನವರೆಗೂ ಒಂದು ನಯಾ ಪೈಸಾ ಕೂಡ ಅವರ ಯೋಜನೆಗಳಿಗೆ ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಮತ್ತು ವೇತನವನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಈಗ ಕನಿಷ್ಠ ವೇತನ ಅಂತಕ್ಕಂಥ ಕಾನೂನು ಇದ್ದರೂ ಕೂಡ ನಮ್ಮನ್ನು ಗೌರವಧನ ಕಾರ್ಯಕರ್ತರು ಅಂತೇಳಿ ಕಾರ್ಮಿಕ ಹಕ್ಕುಗಳಿಗಿಂತ ವಂಚನೆ ಮಾಡಿ ಇವತ್ತು ಆಚೆ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕನಿಷ್ಠ ವೇತನ ಕೊಡದೆ ವಂಚನೆ ಮಾಡಿರೋದ್ರ ಜೊತೆಯಲ್ಲೇ ಮಿನಿಮಮ್ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಆದ್ದರಿಂದ ಈ ಧೋರಣೆಯನ್ನು ಪ್ರತಿಭಟಿಸಿ ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಕನಿಷ್ಠ ವೇತನದ ನೋಟಿಫಿಕೇಶನ್ ಮಾಡಿದೆ. ಆ ಪ್ರಕಾರವಾಗಿ ಕನಿಷ್ಠ ಎಲ್ಲ ಕಾರ್ಮಿಕರಿಗೂ 19,000 ರೂಪಾಯಿ ಕನಿಷ್ಠ ವೇತನ ಮತ್ತು ಗರಿಷ್ಠ ವೇತನ